ನನ್ನ ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ಹಾಗೂ ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ಲರಿಗೂ ಧನ್ಯವಾದ ತಿಳಿಸ್ತೇನೆ. ಇನ್ನೂ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಿದ್ದೇನೆ. ಇವತ್ತಿನ ನನ್ನ ವಿಡಿಯೋದಲ್ಲಿ ನಾನು ಶಂಕು ಹುಳಗಳಿಗೆ ಏನು ಮಾಡಬೇಕಂತ ನಾನು ನಿಮಗೆ ಹೇಳ್ತೇನೆ. ಯಾಕಂತ ಹೇಳಿದರೆ ತುಂಬ ಕಮೆಂಟ್ಸ್ ಆದರೆ ಅದೇ ಇರೋದು. ಬಟ್ ಈ ಟೈಮಿಗೆ ಇರೋದು ಪ್ರಾಬ್ಲಮ್ಮು ಅದು ಕೂಡ. ಆಮೇಲೆ ತುಂಬ ಕೀಟಗಳು ಬರ್ತಾ ಇದೆ. ಈ ಟೈಮಿಗೆ ನಾವು ಕೀಟನಾಶಕ ಸ್ಪ್ರೇ ಮಾಡಬೇಕು. ಇಲ್ಲ ಅಂದರೆ ನಮ್ಮ ಗಿಡಗಳೆಲ್ಲ ಹಾಳಾಗಿ ಎಲ್ಲ ಹುಳ ತಿನ್ನುತ್ತದೆ. ನನ್ನ ಗಿಡದಲ್ಲಿ ತುಂಬ ಚಿಗುರು ಒಳ್ಳೆ ಚಿಗುರು ಬಂದಿದೆ. ನಾನು ಮದ್ದು ಕೂಡ ಸ್ಪ್ರೇ ಮಾಡಿದ್ದೇನೆ. ನನಗೆ ಟೈಮ್ ಇಲ್ಲದ ಕಾರಣ ನಾನು ವಿಡಿಯೋ ಮಾಡಿ ಹಾಕಲಿಲ್ಲ. ಹಾಗೂ ಇನ್ನೊಬ್ಬರು ನನಗೆ ಕಮೆಂಟ್ ಮಾಡಿದ್ದಾರೆ, ಗಿಡ ಪಾಟಲ್ಲಿ ನೆಟ್ಟರೆ ಒಳ್ಳೆಯದಾಗತ್ತಾ ನೆಲದಲ್ಲಿ ನೆಟ್ಟರೆ ಅಂಥೇಳಿ. ಖಂಡಿತವಾಗಿಯೂ ಎರಡೂ ಒಳ್ಳೆಯದಾಗತ್ತೆ. ನಾವು ಹೇಗೆ ಮೇಂಟೈನ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಗಿಡ ತುಂಬ ದೊಡ್ಡದಾಗಿ ಬರುತ್ತೆ ನೆಲದಲ್ಲಿದ್ದರೆ. ನಮಗೆ ಪಾಟಲ್ಲಿ ಅಷ್ಟು ದೊಡ್ಡದನ್ನು ಮೇಂಟೈನ್ ಮಾಡಲಿಕ್ಕೆ ಆಗೋದಿಲ್ಲ. ಎಷ್ಟು ನಾವು ಮೇಂಟೈನ್ ಮಾಡಿದ್ರೂ ಅದು ಗಿಡ ಕಟ್ಟಾಗ್ತದೆ. ಮತ್ತು ಅಷ್ಟೊಂದು ಬೇರೆಲ್ಲ ತುಂಬ ದೊಡ್ಡದಾಗಿ ಬರುತ್ತೆ. ಅಷ್ಟೊಂದು ಒಳ್ಳೆಯದಾಗೋದಿಲ್ಲ. ನಮಗೆ ತುಂಬ ದೊಡ್ಡದಾಗಿ ಬೆಳಿಬೇಕು ಗಿಡ, ತುಂಬ ಹೂ ಬರಬೇಕಂತಿದ್ರೆ ನೆಲದಲ್ಲೇ ನೆಟ್ಟರೆ ಒಳ್ಳೆಯದು ಅಂತ ಅನ್ನಿಸ್ತದೆ. ನಮಗೆ ಇದು ಗೊಬ್ಬರ ಎಲ್ಲ ಹಾಕಿದ್ದು ಪಾಟಲ್ಲಿ ನೆಟ್ಟ ಗಿಡಗಳಿಗೆ ಗೊಬ್ಬರ ಎಲ್ಲ ಹಾಕ್ತೇವಲ್ಲ, ಅದೆಲ್ಲ ಯಾವುದೂ ಹಾಳಾಗೋದಿಲ್ಲ. ಅದು ತುಂಬ ಒಳ್ಳೆಯದಾಗಿ ಬರುತ್ತೆ. ಇವತ್ತು ನನ್ನ ವಿಡಿಯೋದಲ್ಲಿ ನಾನು ನಿಮಗೆ ಶಂಖ ಹುಳಗಳಿಗೆ ಏನು ಮಾಡಬೇಕಂತ ನಾನು ನಿಮಗೆ ಹೇಳ್ತೇನೆ. ಮೊದಲನೇದಾಗಿ ನನ್ನ ಗಿಡದಲ್ಲಿ ಎಷ್ಟು ಶಂಖ ಹುಳ ಇದೆ ಅಂತ ನೀವು ನೋಡ್ಕೊಳ್ಳಿ. ಇದಕ್ಕೆ ನಾವು ತುಂಬ ಟೆನ್ಷನ್ ಮಾಡ್ಕೊಳ್ಬೇಕಾಗಿಲ್ಲ. ಯಾವುದೇ ನಾವು ಕೆಮಿಕಲನ್ನು ಸ್ಪ್ರೇ ಮಾಡಬಾರ್ದು. ಮತ್ತು ಉಪ್ಪು ನೀರೆಲ್ಲ ಹಾಕೋದಾದರೆ ಗಿಡದಿಂದ ಹೊರಗೆ ತೆಗೆದುಬಿಟ್ಟು ಹಾಕಬೇಕು. ಗಿಡದ ಪಾಟ್ಗಳಿಗೆ ಹಾಕಿದರೆ ಡೈರೆಕ್ಟಾಗಿ ಅದು ಗೆಲ್ಲುಗಳಿಗೆ ತಾಗಿ ಗೆಲ್ಲು ಹಾಳಾಗುವ ಸಾಧ್ಯತೆ ಇರ್ತದೆ. ಉಪ್ಪು ಹಾಕಿದರೆ ಗಿಡ ಸಾಯ್ತದೆ, ನಿಮಗೆ ಗೊತ್ತುಂಟು. ಹಾಗಾಗಿ ಒಂದು ಕೀಟವೇ ಸಾಯ್ತದೆ ಅಂದಾಗ ಗಿಡಗಳು ತುಂಬ ಹಾಳಾಗ್ತದೆ. ಅದು ನಮಗೆ ನೆನಪಿರಬೇಕು. ನನ್ನ ಗಿಡದಲ್ಲಿ ನೋಡಿ ಎಷ್ಟಿದೆ ಅಂತ. ತುಂಬ ಕೀಟ ಇದೆ. ಕೀಟ ಅಂದರೆ ಇದು ಒಂದು ದಿನಕ್ಕೆ 1000 ಗಟ್ಟಲೆ ಮೊಟ್ಟೆ ಮರಿ ಮಾಡ್ತದೆ. ಇದಕ್ಕೆ ನಾವು ಮಾಡಬೇಕಾಗಿರೋದು ಸುಲಭ ವಿಧಾನ. ಆಯಿತಾ, ನಾವೇನು ಟೆನ್ಷನ್ ಮಾಡಬೇಕಂತಿಲ್ಲ. ಇದು ಈ ಸೀಸನಲ್ಲಿ ಆಗಿಯೇ ಆಗತ್ತೆ. ನಾವು ತುಂಬ ಟೆನ್ಷನ್ ಮಾಡ್ಕೊಂಡು ಹೋದರೆ ಅದು ನಮಗೆ ತಲೆಗೆ ಬೀಳ್ತದೆ ಅಷ್ಟೇ. ಬಿಟ್ಟರೆ ಇದನ್ನು ನಾವು ಅವಾಯ್ಡ್ ಮಾಡಲಿಕ್ಕೆ ಆಗೋದಿಲ್ಲ. ಯಾವುದೇ ನಾವು ಇದನ್ನು ಬಳಸದೆ, ಕೆಮಿಕಲ್ ಬಳಸದೆ ಹಾಗೆ ನಾವು ಇದನ್ನು ಸಾಯಿಸಬೇಕೇ ಹೊರತು, ನಮ್ಮ ಪ್ರಯತ್ನದಿಂದನೇ ಇದು ಸಾಯಬೇಕೇ ಹೊರತು ಬೇರೆ ಏನಲ್ಲ. ಇದಕ್ಕೆ ನಾವೇನು ಮಾಡಬೇಕಂತಿದ್ರೆ ಮೊದಲು ನಾವು ಇದನ್ನೆಲ್ಲ ತೆಗಿಬೇಕು. ಗಿಡದಿಂದ ಫಸ್ಟು ಹೊರಗಡೆ ತೆಗಿಬೇಕು. ನಾನು ನಿಮಗೆ ತೋರಿಸ್ತೇನೆ ಹೇಗೆ ನಾನು ತೆಗಿತೇನೆ ನನ್ನ ಗಿಡದಲ್ಲಿ ಅಂತ. ಈ ಥರ ಎಲ್ಲ ಇದೆ ಅಲ್ಲ, ಈ ಥರ ಇರುವಾಗ ನಾವು ಈ ಥರ ಒಂದೊಂದಾಗಿ ಕಲೆಕ್ಟ್ ಮಾಡಬೇಕು. ನಾನು ನಿಮಗೆ ತೆಗೆದು ತೋರಿಸ್ತೇನೆ. ನಾನು ನಿಧಾನವಾಗಿ ಇದನ್ನು ಹೊರಗಡೆ ತೆಗಿತೇನೆ. ಹೊರಗಡೆ ತೆಗೆದುಬಿಟ್ಟು ಸಪ್ರೇಟ್ ಇಡ್ತೇನೆ. ಇವತ್ತು ನನ್ನ ಕೆಲಸ ಇರೋದೇ ಇದು ಬಂದುಬಿಟ್ಟು ಇದೆಲ್ಲ ತೆಗೆದುಬಿಟ್ಟು ನಾನು ಒಂದು ಸಪ್ರೇಟಾಗಿ ಹಾಕಿಬಿಟ್ಟು ಇದಕ್ಕೆ ನಾನು ಉಪ್ಪು ನೀರು ಹಾಕ್ತೇನೆ. ಡೈರೆಕ್ಟ್ ಗಿಡದ ಬುಡಕ್ಕೆ ಹಾಕೋದಿಲ್ಲ. ಒಂದು ಸ್ವಲ್ಪ ಸ್ವಲ್ಪ ಇದ್ದರೆ ಈ ಥರ ತೆಗಿಬೋದು ನೀವು. ಇಲ್ಲ ಅಂದರೆ ಇನ್ನೊಂದು ಮೆಥಡಲ್ಲಿ ತೆಗಿಬೋದು. ನಾನು ಹೀಗೆ ಇದನ್ನು ನಿಮಗೆ ತೋರಿಸ್ಲಿಕ್ಕೆ ಈ ಥರ ತೆಗೆದದ್ದು. ಬಟ್ ನಾನು ಈ ಥರ ತೆಗಿಯಲ್ಲ, ನಾನು ಬೇರೆ ರೀತಿಯೇ ತೆಗಿತೇನೆ. ನಾನು ನಿಮಗೆ ತೋರಿಸ್ತೇನೆ ನಿಲ್ಲಿ. ನಾನು ಯಾವ ಥರ ತೆಗೆದಿದ್ದೇನೆ ಅಂತ ನಾನು ನಿಮಗೆ ಹೇಳಲಿಲ್ಲ. ಇದನ್ನು ಹಿಡಿಸುಡಿಯಿಂದ ನಾನು ತೆಗೆದಿದ್ದೇನೆ. ಇದಕ್ಕೆ ನಾನು ಸ್ವಲ್ಪ ಉಪ್ಪು ನೀರು ಹಾಕಿದೆ ನೋಡಿ. ಉಪ್ಪು ನೀರು ಹಾಕಿದೆ, ಅದನ್ನು ನಾನು ಇದ್ರ ಮೇಲೆ ಹಾಕ್ತೇನೆ. ನಾನೆಲ್ಲ ಹಿಡಿಸುಡಿಯಿಂದ ಇದನ್ನು ಬಾಚಿ ತೆಗೆದಿದ್ದೇನೆ. ಯಾಕಂತ ಹೇಳಿದರೆ ಹಿಡಿಸುಡಿಯಿಂದ ತೆಗೆದ್ರೆ ಆ ಸೈಡಿಗಿರೋದೆಲ್ಲ ಹೊರಗೆ ಬರ್ತದೆ. ಮತ್ತು ಮಣ್ಣಿನ ಒಳಪದರದಲ್ಲಿ ಇರ್ತದೆ ಆಯಿತಾ, ಹೊರಪದರದಲ್ಲಿ ಇರುವುದಿಲ್ಲ ಇದು. ನೋಡಿ, ನಾನು ಈ ಥರ ನೀರು ನಿಲ್ಲುವ ಹಾಗೆ ಹಾಕ್ತೇನೆ. ಯಾಕಂತ ಹೇಳಿದರೆ ಅದು ಉಪ್ಪು ನೀರನ್ನು ಕುಡಿದು ಸಾಯಬೇಕಾಯ್ತಾ. ನನಗೆ ನಿಜವಾಗ್ಲೂ ಸಾಯಿಸ್ಲಿಕ್ಕೆ ಇಷ್ಟ ಇಲ್ಲ. ಬಟ್ ನನ್ನ ಗಿಡದಲ್ಲಿ ನಾನು ಈ ಥರ ತೆಗಿತಾ ಇರೋದು ಫಸ್ಟ್ ಟೈಮ್ ಆಯಿತಾ. ನೋಡಿ, ನಾವು ನಮ್ಮ ಗಿಡದಲ್ಲಿ ಈ ಥರ ಎಲೆಗಳು ಮತ್ತು ನಾನಿದು ಸುಡುಮಣ್ಣು ಹಾಕಿದಾಗ ಅದರದ್ದು ಮಸಿ ಬಿದ್ದಿದೆ, ಅದೆಲ್ಲ ಇದೆ ನೋಡಿ ಹೇಗಿದೆ ಅಂತ. ಈ ಎಲೆ ಅಡಿಯಲ್ಲಿ ನೋಡಿ ಹೇಗೆ ಕೂತ್ಕೊಂಡಿದೆ ಅಂತ. ನಾವು ನೀಟಾಗಿಟ್ಟಾಗ ನಮ್ಮ ಗಿಡವನ್ನು ಆದಷ್ಟು ನೀಟಾಗಿಡಬೇಕು. ಆವಾಗ ಮಾತ್ರ ನಮ್ಮ ಗಿಡದಲ್ಲಿ ನಾವು ಕ್ಲೀನ್ ಮಾಡಲಿಕ್ಕಾಗತ್ತೆ. ನೋಡಿದ್ರಲ್ಲ ಹೇಗಿದೆ ಅಂಥೇಳಿ. ನಾನು ವಿಡಿಯೋ ಮಾಡಲಿಲ್ಲ, ಆದರೆ ನಾನು ನಿಮಗೆ ಹೇಳ್ತೇನೆ. ನಾನು ಹಿಡಿಸುಡಿಯಿಂದ, ಜಾಡುವಿಂದ ಅಂದರೆ ಮೈಸುಡಿಯಿಂದ ನಿಧಾನವಾಗಿ ಗುಡಿಸಿ ಎಲ್ಲ ಒಟ್ಟು ಮಾಡಿಬಿಟ್ಟು
ಹಿಡಿದು ತಲೆಯನ್ನು ಹಿಡಿದು ಹೀಗೆ ನಿಧಾನ ಗುಡಿಸಿಬಿಟ್ಟು ಎಲ್ಲ ಕಲೆಕ್ಟ್ ಮಾಡಿ ಒಂದು ಬುಟ್ಟಿ ಹಾಕಿದ್ದೇನೆ ಆಯಿತಾ. ಇಷ್ಟು ಸಿಕ್ಕಿದೆ ನೋಡಿ, ಎಷ್ಟು ಸಿಕ್ಕಿದೆ ಅಂತ ಹೇಳಿದರೆ ಒಂದು ಬುಟ್ಟಿಯಲ್ಲಿ ಅರ್ಧ ಬುಟ್ಟಿ ಹುಳ ಸಿಕ್ಕಿದೆ ನನಗೆ. ಹುಳ, ಕಲ್ಲು ಮತ್ತು ಎಲೆ ಹೀಗೆ ಚಿಕ್ಕ ಚಿಕ್ಕ ಬೇಡವಾಗಿರೋದೆ, ಇದರಲ್ಲಿ ಬೇಕಾಗಿರೋದು ಯಾವುದೂ ಇಲ್ಲ. ಮೇಲಿಂದ ಎಲ್ಲ ಗುಡಿಸಿ ಕ್ಲೀನ್ ಮಾಡಿದ್ದೇನೆ ನಾನು. ನನ್ನ ಮಲ್ಲಿಗೆ ಗಿಡವನ್ನು ಕೂಡ ನಾನು ನಿಮಗೆ ತೋರಿಸ್ತೇನೆ ಎಷ್ಟು ಕ್ಲೀನಾಗಿ ಗುಡಿಸಿದ್ದೇನೆ ಅಂತ. ಇದರಲ್ಲಿ ನಿಮಗೆ ಕಾಣಿಸೋದು ಸ್ವಲ್ಪ ಹುಳ ಆದರೂ ಕೂಡ ಇದ್ರ ಒಳಗಡೆ ತುಂಬ ಹುಳ ಇದೆ ಆಯಿತಾ. ತುಂಬ ಅಂದರೆ ತುಂಬ ಹುಳ ಇದೆ. ಒಂದೊಂದು ಗಿಡದಲ್ಲಿ 1,000 ಹುಳ ಇದ್ದಿರ್ಬೋದು. ಎಲ್ಲ ಗುಡಿಸಿ ತೆಗೆದಿದ್ದೇನೆ ನಾನು. ಅದು ಚಿಕ್ಕ ಚಿಕ್ಕದಿದ್ದ ಕಾರಣ ಕಾಣಿಸ್ತಾ ಇಲ್ಲ, ಕೆಲವುದು ಮಾತ್ರ ಕಾಣಿಸ್ತಾ ಇದೆ ನೋಡಿ. ನಾವು ಈ ಥರ ಗುಡಿಸಿ ತೆಗೆದಾಗ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಹೇಳಿ, ನಾಳೆ ಒಂದು ಗಿಡವನ್ನು ನಾನು ಮಾಡಿ ತೋರಿಸ್ತೇನೆ. ಬಟ್ ನಂಗೆ ಗುಡಿಸೋದನ್ನು ನನಗೆ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಆಯಿತಾ. ಹಾಗಾಗಿ ನೋಡಿ ಎಷ್ಟು ಕ್ಲೀನ್ ಮಾಡಿ ತೆಗೆದಿದ್ದೇನೆ ನೋಡಿ. ಎಲ್ಲ ಗಿಡದಲ್ಲಿ ಕ್ಲೀನ್ ಮಾಡಿ ತೆಗೆದಿದ್ದೇನೆ ನಾನು. ಕ್ಲೀನ್ ಮಾಡಿದ ಗಿಡದಲ್ಲಿ ಸಹ ಒಂದರಲ್ಲಿ ತುಂಬ ಕೀಟ ಇದೆ ಆಯಿತಾ, ತುಂಬ ಶಂಕ ಹುಳ ಇದೆ. ನನಗೆ ಶಾಕ್ ಆಯಿತು, ಇಷ್ಟು ಪುನಃ ಮಣ್ಣಿನಿಂದ ಹೊರಗೆ ಬಂದಿದೆ ಅಂತ. ನಾವು ಗಿಡಕ್ಕೆ ಕೆಮಿಕಲ್ ಹಾಕಿದಾಗ ನೋಡಿ, ಮಣ್ಣಿನ ಒಳಪದರದಲ್ಲಿ ಇದ್ದ ಹುಳ ಸಾಯ್ತದೋ ಏನೋ ಗೊತ್ತಿಲ್ಲ. ಆದರೆ ನಾವೀಗ ಕೆಮಿಕಲನ್ನು ಹಾಕಿದಾಗ ಅದರಲ್ಲಿರೋ ಮಣ್ಣಿನಲ್ಲಿರೋ ರೋಗ ನಿರೋಧಕ ಶಕ್ತಿ ಹೊರಗೆ ಹೋಗುತ್ತೆ ಆಯಿತಾ. ಅದಕ್ಕೆ ನಾನು ನಿಮಗೆ ಹೇಳ್ತೇನೆ, ಕೆಮಿಕಲ್ ಹಾಕಲಿಕ್ಕೆ ಹೋಗಬೇಡಿ. ಇದನ್ನು ಈ ಥರ ತೆಗಿರಿ ಆಯಿತಾ. ಈ ಥರ ಗುಡಿಸಿ ತೆಗೀರಿ ನೋಡಿ, ಎಷ್ಟು ನೀಟಾಗಿ ಗುಡಿಸಿ ತೆಗೆದಿದ್ದೇನೆ. ಆದರೂ ಸಹ ಕೀಟ ಇದೆ, ನಿಮಗೆ ಕಾಣಿಸ್ತಾ ಇದೆಯಾ. ಇದು ನಾನು ಫಸ್ಟು ಕ್ಲೀನ್ ಮಾಡಿದ ಗಿಡ. ಇದರಲ್ಲಿ ಮಣ್ಣಿನ ಒಳಪದರದಲ್ಲಿದ್ದದ್ದು ಹೊರಗೆ ಬಂದಿದೆ. ಇದನ್ನು ನಾನು ಪುನಃ ತೆಗಿತೇನೆ ಈಗ. ನಾನು ಇದನ್ನು ಕಂಟಿನ್ಯೂ ಆಗಿ 2 ದಿನ ಮಾಡಿದರೆ ಈ ಕೀಟ ಎಲ್ಲ ಹೋಗ್ತದೆ, ಈ ಹುಳ ಎಲ್ಲ ಸಾಯ್ತದೆ. ನೀವು ಸಹ ಹೀಗೆ ಮಾಡಿ ಆಯಿತಾ. ಎಲ್ಲ ಮೇಲ್ಪದರವನ್ನು ಗುಡಿಸಿ ನಿಧಾನ ಕೈಯಿಂದ ತೆಗಿರಿ. ಹಿಡಿಸುಡಿಯನ್ನು ತಲೆ ಹಿಡಿದು ನಿಧಾನವಾಗಿ ಗುಡಿಸಬೇಕು. ನಿಮಗೆ ಗೊತ್ತಾಗಲಿಲ್ಲ ಅಂದರೆ ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ತೋರಿಸ್ತೇನೆ ಹೇಗೆ ಗುಡಿಸ್ಬೇಕಂತ. ನನಗೆ ಗುಡಿಸೋದನ್ನು ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ, ಹಾಗಾಗಿ ಎಲ್ಲ ಗಿಡ ಕ್ಲೀನಾಗಿದೆ ನೋಡಿ. ಎಲ್ಲ ಗಿಡ ಕ್ಲೀನಾಗಿದೆ. ಎಲ್ಲಮ್ಮ ಹೀಗೆ ಕ್ಲೀನ್ ಮಾಡಿಬಿಟ್ಟು ಇದಕ್ಕೆ ಉಪ್ಪು ನೀರು, ಅದೊಂದು ಪಾತ್ರೆಗೆ ಹಾಕಿ ಉಪ್ಪು ನೀರು ಹಾಕಿದರೆ ಆಯಿತು. ಮತ್ತು ಅದನ್ನು ಮತ್ತೆ ಅದು ಸತ್ತ ನಂತರ ಬೇರೆ ಎಲ್ಲರೂ ಗೊಬ್ಬರಕ್ಕೆಲ್ಲರೂ ಹಾಕಿದರೆ ಆಯಿತಾ. ಗೊಬ್ಬರ ಹಾಕುವ ಜಾಗ ಇರ್ತದಲ್ಲ, ನಾನು ಕಾಂಪೋಸ್ಟ್ ಹಾಕ್ತೇನೆ ಒಂದು ಸೈಡಿಗೆ, ಅದನ್ನು ಹಾಕ್ತೇನೆ ನೋಡಿ. ನಾನು ಎಲ್ಲ ಮಣ್ಣಿಗೆ ನೀರು ಹಾಕ್ತಾ, ಇದು ಉಪ್ಪು ನೀರು ಆಯಿತಾ, ಆಗ ನೆನೆಸಿಟ್ಟಿದೆಯಲ್ಲ ಅದು ಉಪ್ಪು ನೀರು. ಈ ಥರ ಹಾಕ್ತೇನೆ. ಇದಕ್ಕೆ ಇನ್ನೂ ಸ್ವಲ್ಪ ಉಪ್ಪು ನೀರು ಹಾಕ್ತೇನೆ ಆಯಿತಾ. ನೀರು ಹಾಕ್ತೇನೆ ಆಯಿತಾ, ಉಪ್ಪು ನೀರು ಹಾಕೋದಿಲ್ಲ, ನೀರು ಹಾಕ್ತೇನೆ. ನೀರು ಹಾಕಿದೆ, ಫುಲ್ಲಾಯಿತು. ಇದನ್ನು ಕುಡಿದು ಸಾಯಬೇಕು. ಇನ್ನು ನಾಳೆ ಬಿಸಾಡ್ತೇನೆ. ಇದು ನಾಳೆ ಇದರ ಪರಿಸ್ಥಿತಿ ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತೇನೆ. ಮತ್ತು ಗಿಡವೂ ಕೂಡ ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತೇನೆ ನಾಳೆ ಆಯಿತಾ. ನಾಳೆ ಇನ್ನೊಂದು ವೀಡಿಯೋ ಮಾಡಿ ಹಾಕ್ತೇನೆ, ಆವಾಗ ನೋಡಿ. ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೇನೆ. ನಿಮಗೆ ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ, ಮತ್ತು ನಾನು ಕಮೆಂಟ್ ನೋಡಿ ನಿಮಗೆ ವೀಡಿಯೋ ಮಾಡಿ ಹಾಕ್ತೇನೆ. ಆಯಿತು, ಬಾಯ್ ಬಾಯ್. ನಾಳಿನ ವೀಡಿಯೋದಲ್ಲಿ ಸಿಗ್ತೇನೆ ಆಯಿತಾ.